ಜಯ ಆಂಜನೇಯ. ಇವತ್ತು ನಾವು ಹೊರಟಿರೋದು ಹೊಗೇನಕಲ್ ಫಾಲ್ಸಿಗೆ. ದಸರಾ ಹಾಲಿಡೇಸ್ ಇದೆ, ನನ್ನ ಮಕ್ಕಳು ಹೋಗಬೇಕು, ಎಲ್ಲಾದರೂ ಹೋಗೋಣ ಬನ್ನಿಯಪ್ಪ ಅಂತಿದ್ರು. ಅದಕ್ಕೆ ಹೊಗೇನಕಲ್ ಫಾಲ್ಸ್ ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ನಾವು. என்ன தமிழ்நாடு மாலா இல்லை கர்நாடகா மாலா? மால் இது தமிழ்நாடு தான், கர்நாடகா தமிழ்நாடு. ಕಾಲ್ಗೆಚ್ಚೆನಾದದಲ್ಲಿ ನನ್ನ ಗುಂಡಿಗೆ ಕೂಡು ಇದೆ, ಕೈ ಬಳೆ ಸತ್ತಿನಲ್ಲಿ ನನ್ನ ಆಸೆಯ ಬುತ್ತಿದೆ. ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ, ನೀನಿಟ್ಟ ಕಾಡಿಗೆಯಲ್ಲಿಯೋ ನಾನಿಟ್ಟೆ ಪ್ರೀತಿಯ ಬಳ್ಳಿ. ನನ್ನ ಬಣ್ಣದ ಮನಸ್ಸಿನಲ್ಲಿ ನಿನ್ನ ಚಿತ್ರವ ಕೆತ್ತಿಸುವೆ. ಇದು ರಸ್ತೆಯಲ್ಲಿ ಸಿಕ್ಕಂಥ ದೇವಸ್ಥಾನ. ಹೋಗ್ತಾ ತಮಿಳ್ನಾಡಿಗೆ ಒಳಗಡೆ ಹೋಗ್ತಾ ಅಂಚಟ್ಟಿಯಿಂದ ಮುಂದೆ ಸಿಕ್ಕಿದ್ದಂಥ ರೋಡಲ್ಲಿ ಸಿಕ್ಕಂಥ ದೇವಸ್ಥಾನದ ಹೆಸರು ಏನು ಅಂತ ನಮಗೆ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಇಲ್ಲಿ ಯಾರು ಇವರು, ಇವನು ಯಾರು, ಇವ್ರು ಗೊತ್ತು. ಇವ್ರು ಯಾರು ಹೇಳೋ? ಇವ್ರು ಗೊತ್ತು. ಇವ್ರು ದೇವ್ರುಗಳು ಬಿಡು, ಇವರೆಲ್ಲ ದೇವರು. ಏನೇಮಂತ ಅವನು ಯಾರು ನೋಡೋಣ. ಅಲ್ಲಿ ಪುಂಗಿ ಊದಿ ಯಾವೇ ಬಿಡಿಸ್ತಾವ್ ನೋಡೋಣ ಬಾ. ಇವರೇ? ಹಾಂ, ತೆಗಿತೀನಿ ಮಂತ. ಹಾಂ, ಏನಕ್ಕದು? ಸೆಕ್ಯೂರಿಟಿನಾ? ಓ, ಇವ್ರು ದೇವಸ್ಥಾನಕ್ಕೆ ಸೆಕ್ಯೂರಿಟಿನಾ? ಇವರು ದೇವಸ್ಥಾನಕ್ಕೆ ಸೆಕ್ಯೂರಿಟಿನಾ? ಕರೆಕ್ಟು. ಗನ್ನೆಲ್ಲ ಇಟ್ಟೆ ಅವರು ದೇವಸ್ಥಾನಕ್ಕೆ ಸೆಕ್ಯೂರಿಟಿ. ಕರೆಕ್ಟ್, ನೀನು ಹೇಳಿದ್ದು ಕರೆಕ್ಟ್ ಕಣೆ. ನೀನು ಹೇಳಿದ್ದು ಏನೇಮಂತ? ನೋಡಿ, ಇವಾಗ ಕಾಣಿಸ್ತಾ ಇರೋದು ಕಾರ್ ಪಾರ್ಕಿಂಗು. ಇಲ್ಲಿ ಫ್ರೀ ಆಫ್ ಕಾಸ್ಟು ಕಾರ್ ನಿಲ್ಲಿಸ್ಬೋದು. ನಾವಿವಾಗ ಹೋಗ್ತಿರೋಂಥದ್ದು ಹೊಗೇನಕಲ್ ಫಾಲ್ಸ್ ಹೋಗೋ ದಾರಿಲೇ ಸ್ವಲ್ಪ ಮುಂದೆಗಡೆ ನನ್ನ ವೈಫ್ನ ರಿಲೇಷನ್ ಅಜ್ಜಿ ಒಬ್ರು ಇದ್ದಾರೆ, ಅಂದರೆ ಅವ್ರಿಗೆ ಅತ್ತೆ ಆಗಬೇಕು. ಅವ್ರ ಮನೆಗೆ ಹೋಗ್ತಿದ್ದೀವಿ. ಫಸ್ಟ್ ಅವ್ರ ಮನೆಗೆ ಹೋಗಿ ಆಮೇಲೆ ನಾವು ಫಾಲ್ಸಲ್ಲಿ ಆಟ ಆಡೋದಕ್ಕೆ ಹೋಗ್ತೀವಿ. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ. ನೋಡು, ಇದು ಬಂದ್ಬಿಟ್ಟು ನಮ್ಮ ವೈಫ್ ರಿಲೇಷನ್ ಮನೆ. ಅವರ ಅತ್ತೆ ನೋಡಿ, ಅಜ್ಜಿ ಅವ್ರ ಅತ್ತೆ. ಇಲ್ಲಿಂದ ತಿರ್ಗಾ ಮತ್ತೆ ನಾವು ಫಾಲ್ಸ್ ಕಡೆ ಹೊರಟ್ವಿ. ಕಾರ್ ಪಾರ್ಕಿಂಗ್ ಮಾಡಿ ಮುಂದೆಗಡೆ ಹಾಗೇ ಮುಂದೆ ಬಂದ್ವಿ. ನಾಷ್ಟ ಎಲ್ಲಾದರೂ ಮಾಡೋಣ ಅಂತ ನೋಡ್ತಿದ್ವಿ. ಇಲ್ಲಿ ಟಿಫನ್ ಮಾಡೋದಕ್ಕೆ ತುಂಬ ಜಾಗ ನೋಡಿದ್ವಿ. ಅಂದರೆ ಬೆಳಗ್ಗೆನೇ ಮೀನು ಸಾರು ಬೇಡ ಅಂತ ಅಂದ್ಬಿಟ್ಟು ನನ್ನ ಬಾಮೈದ ಹೇಳ್ತಿದ್ದ. ನೋಡಿ, ಇದು ಮೇನ್ ಎಂಟ್ರೆನ್ಸು ಹೊಗೇನಕಲ್ ಫಾಲ್ಸ್ಗೆ. ಇಲ್ಲಿ ಈ ಗೇಟ್ ಒಳಗಡೆ ಹೋದರೆ ಇಲ್ಲಿ ಫಾಲ್ಸ್ಗೆ ಹೋಗುವಂಥ ದಾರಿ ಇದು. ಇಲ್ಲಿ ಹೋಗ್ತಾ ಮುಂದೆಗಡೆ ನಮ್ಗೆ ಅದೇ ಈ ಬೀಚಲ್ಲಿ ಆಡೋವಂಥ ಬಟ್ಟೆಗಳು ಎಲ್ಲ ಸಿಗುತ್ತೆ. ನನ್ನ ಬಾಮೈದ ನಾನೊಂದು ತೊಗೊಂಡು ಹಾಕ್ಕೊಳ್ತೀನಿ ಬಾವ ಅಂತ ಅಂದ. ತೊಗೊಳಪ್ಪ, ಅದರಲ್ಲಿ ಏನಿದೆ ತಪ್ಪು, ಹಾಕೋ ಅಂತ ನಾನು ಹೇಳಿದೆ. ನೋಡಿ, ಇಲ್ಲಿ ಟಿಫನ್ ಮಾಡೋಣ ಅಂತ ಹೋದ್ವಿ. ಆದರೆ ಇಲ್ಲಿ ಮೀನು ಸಾರು, ಮುದ್ದೆ. ಈ ಹುಡುಗರು ಇಡ್ಲಿನಾ? ನಿನಗೇನು ಧೀರಜ್? ಏನು ಇಡ್ಲಿ ಬೇಕಾ, ಏನು ದೋಸೆನಾ? ದೋಸೆ, ದೋಸೆ, ಪೂರಿ
ಓಕೆ ಓಕೆ. ಹಲೋ, ಏನೇ? ಹೌದಾ? ಯಾವುದಕ್ಕೆ? ಹೇ ನೋಡಿ, ಇಲ್ಲಿ ಕರ್ಮೀನ್ಗಳು ಮಾರ್ತಿದ್ದಾರೆ, ಬೇಕಾದರೆ ತೊಗೋಬೋದು. 100 ರೂಪಾಯಿ ಒಂದು ಸೇರೋದು. ಇಲ್ಲಿ ಮೇಯ್ನ್ ಎಂಟ್ರೆನ್ಸ್ ಇದು, ಒಗೇನಕಲ್ಲು ಮೇಯ್ನ್ ಎಂಟ್ರೆನ್ಸ್ ಅಂದರೆ ನೀರಲ್ಲಿ ಹರಿಯೋವಂಥ ಜಾಗಕ್ಕೆ ಹೋಗುವಂಥದ್ದು. ನಾವಿವಾಗ ಹೋಗ್ತಾ ಇರೋದು ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು. ನೋಡಿ, ಇಲ್ಲಿ ಬಾಡಿ ಮಸಾಜ್ಗೆ ಕೇಳ್ತಾರೆ, ನಿಮ್ಗೆ ಇಷ್ಟ ಇದ್ದರೆ ಹೋಗ್ಬೋದು, ಇಲ್ಲಾಂದರೆ ಇಲ್ಲ. ಒಂದು ಮಸಾಜಿಗೆ 400 500 700 ಈ ಥರ ಎಲ್ಲ ತೊಗೊಳ್ತಾರೆ. ಅದು ನೀವು ಮಾತಾಡಿಕೊಂಡು ಅವ್ರ ಹತ್ರ ಯಾವ ರೀತಿ ಕುದುರಿಸ್ಬೇಕು ನೀವು ಕುದುರಿಸ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲೆಲ್ಲ ಕರ್ಮೀನು ಅಂದರೆ ಇವತ್ತು ನಾವು ಹೋದಾಗ ಜನ ಕಮ್ಮಿ ಇತ್ತು. ಅಂದರೆ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ, ಯಾಕೆಂದರೆ ನಾವು ನೈಟ್ ಸ್ಟೇ ಆಗಿದ್ವಲ್ಲ, ಸೊ ಬೇಗನೆ ಬಂದಿದ್ವಿ 9 ಗಂಟೆಗೆಲ್ಲ. ಅದರಿಂದ ಜನ ಕಮ್ಮಿ ಇತ್ತು. ಅಂದರೆ ಪರವಾಗಿಲ್ಲ, ನೀರು ತುಂಬ ಕಮ್ಮಿ ಇದೆ. ಅಂದರೆ ಮಕ್ಕಳ ಜೊತೆಗೆ ಒಂದು ಆರಾಮಾಗಿ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿತ್ತು ನೀರೆಲ್ಲ. ನೋಡಿ, ಮಸಾಜ್ ಮಾಡ್ತಿದ್ದಾರೆ. ಅಲ್ಲಿಂದ ಹಂಗೆ ಮುಂದೆ ಬಂದ್ವಿ. ಇಲ್ಲಿ ಕೆಳಗಡೆ ಹೋದರೆ ನೀರು ತುಂಬ ಜೋರು ಹರಿತಿದೆ ಅಂತ ಹೇಳಿದ್ರು. ಇಲ್ಲಿ ಲೆಫ್ಟಿಗೆ ಚೇಂಜ್ ಮಾಡೋದಕ್ಕೆ ಅಂದ್ಬಿಟ್ಟು ರೂಮ್ ಎಲ್ಲ ಇದೆ. ರೈಟ್ ಸೈಡ್ಗೆ ಜೆಂಟ್ಸ್ದಿದೆ. ಇವಳು ನನ್ನ ಹೆಂಡ್ತಿ ಇಲ್ಲೇ ನಿಂತ್ಕೊಳ್ರಿ, ಪರವಾಗಿಲ್ಲ, ಕೆಳಗಡೆ ಹೋಗೋದು ಬೇಡ, ಭಯ ನನಗೆ ಅಂತ ಹೇಳ್ಬಿಟ್ಟು ಮೇಲಿಂದನೇ ನೋಡ್ತಿದ್ವಿ. ಆಮೇಲೆ ಇಲ್ಲ ಬೇಡ, ಅಲ್ಲೆಲ್ಲ ಕೆಳಗಡೆ ಎಲ್ಲ ಸ್ನಾನ ಮಾಡ್ಬೋದು ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ತೆಪ್ಪದಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಸಪ್ರೇಟ್ ಚಾರ್ಜ್, ಅದು ತೆಪ್ಪದಲ್ಲಿ ಕರ್ಕೊಂಡು ಹೋಗೋದಕ್ಕೆ. ಅದು ಮುಂದೆಗಡೆ ಅದನ್ನು ತೋರಿಸ್ತೀನಿ ನಾನು. ಅದು ಇಷ್ಟು ಒಂದು 7 ಜನಕ್ಕೆ 4 ಜನಕ್ಕೆ ಅಂದ್ಬಿಟ್ಟು ಒಂದು ಇದನ್ನು ಪ್ಯಾಕೇಜ್ ಮಾತಾಡ್ಕೊಂಡು ಹೋಗೋವಂಥದ್ದು. ಸರಿ, ನಾವು ಸ್ನಾನ ಮಾಡೋಣ ಅಂದ್ಬಿಟ್ಟು ನನ್ನ ಮಕ್ಳಿಗೆ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ನಾವು ಕೆಳಗಡೆ ಹೊರಟ್ವಿ. ಅಷ್ಟರಲ್ಲಿ ನಮ್ಮ ಬಾಡಿ ಬಿಲ್ಡರು ನನ್ನ ಹೆಂಡ್ತಿ ತಮ್ಮ ರೆಡಿ ಆಗ್ತಿದ್ದ, ಬನ್ನಿ ಅಂತ ಅಂದ್ಬಿಟ್ಟು ಅವನು ಕೆಳಗಡೆ ಬಂದ. ನಾನು ಹಂಗೆ ವೀಡಿಯೋ ಮಾಡ್ಕೋತಾ ಕೆಳಗಡೆ ಹೋಗ್ತಾಯಿದ್ವಿ. ಅಷ್ಟರಲ್ಲಾಗಲೇ ಅಲ್ಲಿ ಕಸ ಹೊಡೆಯೋರು ಚಪ್ಪಲಿಗಳನ್ನೆಲ್ಲ ದೇಕೊಂಡು ಹೋಗ್ಬಿಟ್ಟು ದೂರ ಬಿಸಾಕ್ತಾಯಿದ್ರು. ಆಮೇಲೆ ನಮ್ಮದು ಏನಾರು ದೇಕೊಂಡು ಹೋಗಿ ದೂರ ಬಿಸಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾವು ಕೆಳಗಡೆ ಹೋಗಿ ತಿರ್ಗಾ ವಾಪಸ್ ಮೇಲ್ಗಡೆ ಬಂದು ಬಿಟ್ಟಿದ್ದಾಯಿತು. ಅಂದರೆ ಪರವಾಗಿಲ್ಲ, ಮೊದಲಿಗೂ ಈಗೂ ಮಳೆ ಚೆನ್ನಾಗಾಗಿರೋದ್ರಿಂದ ನೀರು ಒಂದು ರೇಂಜಿಗೆ ಬರ್ತಾಯಿತ್ತು, ಏನು ಮೋಸ ಇಲ್ಲ. ನಾವು ಒಂದು ರೌಂಡು ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಬಾಮೈದ ಎಲ್ಲ ಹೋದ್ವಿ. ಒಂದು ರೌಂಡ್ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟಿಗೆ ಅವ್ನು ಹೋದ. ಅವನು ಹೋಗಿ ಆಮೇಲೆ ನನ್ನ ಬಾಮೈದ ಇಲ್ಲಿಂದ ನಾನು ಹೋಗ್ತೀನಿ ಬಾವ, ಆಮೇಲೆ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಅವನು ಹೋದ. ನೀರು ಪ್ರೆಷರ್ ನೋಡ್ಬಿಟ್ಟು ಅಲ್ಲಿಂದನೇ ಏನು ಸಿಕ್ಕಾಬಿಟ್ಟೆ ಜೋಶ್ ಹುಡುಗ. ಅವನು ಸುಮಾರು ಸತಿ ಬಂದಿದ್ದಾನೆ. ಅಂದರೆ ಖುಷಿಯಾಯಿತು ಈ ಸತಿ ನನ್ನ ಜೊತೆಗೆ ನನ್ನನ್ನು ತುಂಬ ದಿನದಿಂದ ಕರಿತಿದ್ದ, ಬನ್ನಿ ಬಾ ಹೋಗೋಣ ಅಂತ ಅಂದ್ಬಿಟ್ಟು. ನೋಡಿ, ಇದು ಬ್ರಿಡ್ಜು, ಅಲ್ಲಿ ಮೇಲ್ಗಡೆ ಹೋಗೋದಕ್ಕೆ 20 ರೂಪಾಯಿ ಕೊಡಬೇಕು. ಸುಮ್ಮನೆ ಅದು ಒಂದು ವ್ಯೂ ನೋಡೋದಕ್ಕೋಸ್ಕರ ಅಷ್ಟೇ. ನೀರು ಮಾತ್ರ ತುಂಬ ಜೋರಿತ್ತು, ಪರವಾಗಿಲ್ಲ. ಇಲ್ಲೇನಂದರೆ ಮೇಲ್ಗಡೆನೇ ಶಾಂಪು ಬರಬೇಕಾದ್ರೆ ಶಾಂಪು ಮತ್ತು ಬಟ್ಟೆಗಳೆಲ್ಲ ಚೇಂಜ್ ಮಾಡ್ಕೊಳ್ಳೋದಕ್ಕೆ ತೊಗೊಂಬಂದ್ಬಿಟ್ರೆ ಒಂದೇ ಸ್ನಾನ ಮಾಡ್ಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಹೊಂಟೋಗ್ಬಿಡ್ಬೋದು. ಚೆನ್ನಾಗಿದೆ ನೀರು, ತುಂಬ ಚೆನ್ನಾಗಿದೆ ನೀರು, ಚೆನ್ನಾಗಿ ಬರ್ತಾಯಿದೆ, ಏನು ಮೋಸ ಇಲ್ಲ. ನನ್ನ ಬಾಮೈದ ಫುಲ್ ಚಿಲ್ ಮಾಡ್ತಿದ್ದ, ಅಂದ್ಬಿಟ್ಟು ಫುಲ್ ಚಿಲ್ ಮಾಡಿಕೊಂಡು ಖುಷಿಯಾಗೆ. ಆಮೇಲೆ ನಾನು ನನ್ನ ಮಕ್ಕಳನ್ನ ಹಾಕ್ಕೊಂಡು ಹೋದೆ, ಅಂದ್ಬಿಟ್ಟು ನನ್ನ ಮಕ್ಕಳೆಲ್ಲ ಫುಲ್ ಖುಷಿಯಾಗ್ಬಿಟ್ರು. ಯಾಕೆಂದರೆ ಪಾಪ ತುಂಬ ದಿನದಿಂದ ಹೇಳ್ತಿದ್ರು, ನಡೀರಿ ಅಪ್ಪ ಎಲ್ಲರೂ ಹೋಗೋಣ ಅಂತ. ಮೈಸೂರು ದಸರಾಗೆ ಹೋಗೋಣ ಅಂತ ಅಂದರೆ ಅಲ್ಲಿ ಫುಲ್ಲು ರಶ್ ಅಂದರೆ ರಶ್ಶು. ಅದಕ್ಕೆ ಬಡವ ನೀನು ಮಡಗ್ದಂಗಿರೋ ಅಂತ ಹೇಳ್ಬಿಟ್ಟು ನಾನು ನನ್ನ ಮಕ್ಕಳೆಲ್ಲ ಒಗೇನಕಲ್ ಫಾಲ್ಸ್ ಬಂದ್ಬಿಡೋಣ ಅಂದ್ಕೊಂಡು ಒಗೇನಕಲ್ ಫಾಲ್ಸ್ ಬಂದ್ವಿ. ನನ್ನ ಮಕ್ಕಳು ಖುಷಿಪಟ್ಟರು. ಆಮೇಲೆ ಇಲ್ಲಿಂದ ಬನ್ನಿಯಪ್ಪ ಇನ್ನೊಂದು ಸ್ವಲ್ಪ ಆಟ ಆಡೋಣ ಅಂತ ಹೇಳಿದ್ರು. ತಿರ್ಗಾ ನಾನು ವಾಪಸ್ ಬಂದಿದ್ದೆ, ಒಂದು ತಿರ್ಗಾ ತೊಗೊಂಡು ನನ್ನ ಮಕ್ಕಳನ್ನ ಆಟ ಆಡೋಕ್ಕೆ ಹೋದೆ.
ಮತ್ತು ನನ್ನ ಮಕ್ಕಳನ್ನ ಬಿಟ್ಬಿಟ್ಟು ನನ್ನ ಬಾಮೈದನ ಜೊತೆಗೆ ಬಂದೆ. ನನ್ನ ಬಾಮೈದ ಫುಲ್ ಖುಷಿ ಆಗ್ಬಿಟ್ಟಿದ್ದೆ. ಜೋಶಲ್ಲಿ ಬೇರೆ ಒಂದೆರಡು ಪೆಗ್ಗಕ್ಕನೆ ಬಾವ ಅಂತ ಹೇಳ್ದೆ. ನಮ್ಗೆ ಮೊದಲೇ ಎಣ್ಣೆ ಹೊಡೆಯೋ ರೂಢಿ ಇಲ್ಲ, ಏನು ಮಾಡೋದು, ಇಲ್ಲಪ್ಪ ಬೇಡ ಆಮೇಲೆ ಸರಿ ಬರೋದಿಲ್ಲ ಅಂತ ಅಂದ್ಬಿಟ್ಟು. ದಯವಿಟ್ಟು ನೋಡಿ, ಈ ಥರ ಫಾಲ್ಸ್ಗಳಲ್ಲಿ ವಾಟರ್ ಫಾಲ್ಸಲ್ಲಿ ಆಟ ಆಡೋಕ್ಕೆ ಬಂದಾಗ ದಯವಿಟ್ಟು ಡ್ರಿಂಕ್ಸ್ ಮಾಡಿ ಬರೋ ಅಂಥದ್ದು ಅದೆಲ್ಲ ನನ್ನ ಪ್ರಕಾರ ತುಂಬ ತಪ್ಪನಿಸುತ್ತೆ, ಅಪಾಯಕಾರಿಯಾಗಿರುತ್ತೆ. ಯಾಕೆಂದರೆ ನನ್ನ ಪಕ್ಕದಲ್ಲಿದ್ದವ್ರೆ ಫುಲ್ ಟೈಟಾಗಿ ಕೂತಿದ್ರು, ಸ್ವಲ್ಪ ಸ್ಲಿಪ್ಪಾಗಿ ಬಿದ್ದು ತಲೆ ಏಟಾಯ್ತಲ್ಲಿ. ನೋಡಿ, ಇಲ್ಲಿ ಪಕ್ಕದಲ್ಲಿ ಹೋಗ್ತಾ ಇರೋಂಥ ವ್ಯಕ್ತಿನೂ ಅಷ್ಟೇ ಫುಲ್ ಟೈಟಾಗಿದ್ದಾನೆ. ಅದಲ್ದಿರ ತುಂಬ ಜನ ಡ್ರಿಂಕ್ಸ್ ಮಾಡಿಬಿಟ್ಟು ಅಲ್ಲಿ ಸ್ನಾನ ಮಾಡ್ತಿದ್ರು. ಡ್ರಿಂಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಾನು ಕೇಳ್ಪಟ್ಟಿದ್ದೀನಿ ಬ್ರೈನ್ ಡೆಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಹುಷಾರು, ಬಂದಾಗ ಮಜಾ ಮಾಡಿ. ಡ್ರಿಂಕ್ಸ್ ಮಾಡಬೇಕಾ ಇಲ್ಲಿಂದ ಆಚೆ ಬಂದು ಡ್ರಿಂಕ್ಸ್ ಮಾಡೋ ಅಂಥದ್ದು ತುಂಬ ಒಳ್ಳೇದಂತ ನನ್ನ ಅನಿಸಿಕೆ. ದಯವಿಟ್ಟು ತಪ್ಪು ತಿಳ್ಕೊಬಿಡಿ, ಬೇಜಾನು ಉಪದೇಶ ಕೊಡ್ತಾನೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಮ್ಮನ್ನು ನಂಬ್ಕೊಂಡಿರುತ್ತೆ ಒಂದು ಫ್ಯಾಮಿಲಿ. ಸೊ ಅದರಿಂದ ಹೇಳ್ತಿದ್ದೀನಿ. ನಾನು ನನ್ನ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಅಲ್ಲೇ ಒಂದು ಅರ್ಧ ಗಂಟೆ ಸ್ಟಾರ್ಟ್ ಆಡಿದ್ವಿ. ನನ್ನ ದೊಡ್ಡ ಮಗನ ಜೊತೆಗೆ ಈಗ ಆಟ ಆಡ್ತಿರೋದು. ಫಸ್ಟು ಹೋಗಿದ ತಕ್ಷಣ ತುಂಬ ಭಯ ಪಡ್ತಿದ್ದ, ಇಲ್ಲಪ್ಪ ಬೇಡ, ಅಯ್ಯೋ ಹಂಗೆ ಹಿಂಗೆ ಅಂತ ಹೇಳ್ತಿದ್ದ. ಹೋಯ್ತಾ ಒಂದು 2 ಸತಿ ನಾನು ಕರ್ಕೊಂಡ್ಮೇಲೆ ಫುಲ್ ಖುಷಿ ಆಗ್ಬಿಟ್ಟ. ನೀವು ಅಷ್ಟೇ ಫ್ರೀ ಟೈಮ್ ಇದ್ದಾಗ ಮಕ್ಕಳುಗಳನ್ನ ಇಂಥ ಪ್ಲೇಸ್ಗಳಿಗೆ ಕರ್ಕೊಂಬನ್ನಿ, ಖುಷಿಯಾಗಿ ಮಜಾ ಮಾಡಿ. ಜೀವನ ಒತ್ಕೊಳೋಗೋ ಅಂಥದ್ದು ಏನಿಲ್ಲ. ನೋಡಿ, ಫಾಲ್ಸಲ್ಲಿ ಇಷ್ಟೊತ್ತು ಆಟ ಆಡಿದ್ವಿ, ಅಷ್ಟು ಚೆನ್ನಾಗಿತ್ತು. ಇವಾಗ ನನ್ನ ಚಿಕ್ಕ ಮಗನ ಕರ್ಕೊಂಡು ಬಂದೆ, ಅವನು ಅಷ್ಟೇ ಫುಲ್ ಬನ್ನು, ಅವನ ಅಜ್ಜಿ ಏನಾಗಿದೆ ನಡಿಯಪ್ಪ ಅಂತ ಅನ್ನೋ ಥರ ನೋಡಿ ರಾಕೆಟ್ ಥರ ನಿಂತ್ಕೊಂಡಿದ್ದಾನೆ. ನಾನು ಅದಕ್ಕೆ ಫುಲ್ ಜೋಶ್ ಆಗಿಬಿಟ್ಟಿತ್ತು, ಖುಷಿ ಆಯಿತು. ಹಿಂದ್ಗಡೆ ಒಬ್ಬರು ಅಂಕಲ್ಲು ಚಿಕ್ಕಬಳ್ಳಾಪುರದವರು, ಎಲ್ಲಿ ನಿಂಕ ಬಂದಿದ್ದೀರಾ ಅಂದರು. ನಾವು ಬೆಂಗಳೂರು ನಿಂಕ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡಿಕೊಂಡು ನನ್ನ ಮಗನ ರಾಕೆಟ್ ಆಟ ಆಡಿಸ್ತಿದ್ದೆ. ಖುಷಿ ಆಯಿತು. ನೋಡಿ, ಹೊಗೇನಕಲ್ ಫಾಲ್ಸು ಮಜಾ ಮಾಡೋದಕ್ಕೆ ಒಳ್ಳೆ ಪ್ಲೇಸು. ಅಂದರೆ ನಾವು ಅದನ್ನು ಉಪಯೋಗಿಸ್ಕೊಳ್ಳೋ ರೀತಿ ಹೆಂಗೆ ಅಂತ ಅನ್ನೋದು. ನೇಚರ್ ಹತ್ರ ನಾವು ಆಟ ಆಡೋದಕ್ಕೆ ಹೋಗ್ಬಾರ್ದು. ನೀರು ಅಂದರೆ ತುಂಬ ಡೇಂಜರು. ಅಲ್ಲಿಂದ ಬಂದ್ವಿ ಸ್ನಾನ ಮಾಡಿಕೊಂಡು. ನನ್ನ ಮಗ ಇವಾಗ ಹೋಗ್ಬಿಡೋಣ ಅಪ್ಪ, ಊಟ ಮಾಡೋಣ, ಫಸ್ಟು ಊಟ ಮಾಡಿಕೊಂಡು ತಿರ್ಗಾ ಬರೋಣ ಅಂತ ಹೇಳ್ದ. ಸೊ ನಾವು ಊಟ ಮಾಡೋದಕ್ಕೆ ಹೊರಗಡೆ ಬಂದ್ವಿ. ಇವಾಗ ಅಲ್ಲಿ ನೋಡಬೇಕು ಹೋಟ್ಲು ಎಲ್ಲಿ ಸಿಗುತ್ತೆ ಏನು ಅಂತ. ಅದಾದಮೇಲೆ ನೆಕ್ಸ್ಟು ಊಟ ಮಾಡಿಕೊಂಡು ಒಂದು ರೌಂಡ್ ತಿರ್ಗಾ ಕೆಳಗಡೆ ಬರೋಣ ಅಂತ. ಅಲ್ಲಿ ನನ್ನ ಹೆಂಡ್ತಿ ಮಾವಿನಕಾಯಿ ತಿನ್ನೋಣ ಅಂತ ಅಂದರು. ಒಂದು ಪ್ಯಾಕೆಟ್ ಮಾವಿನಕಾಯಿ ತೊಗೊಂಡ್ವಿ, 30 ರುಪೀಸ್ ಅದು. ಅದ್ರ ಜೊತೆಗೆ ಒಂದು ನೆಲ್ಲಿಕಾಯ್ದು ಒಂದು ಪ್ಯಾಕೆಟ್, ಅದು 10 ರುಪೀಸ್ ಅದು ತೊಗೊಂಡು ಹಂಗೆ ತಿನ್ಕೊಂಡು ಹೋಗ್ತಿದ್ವಿ. ಹೋಗ್ಬೇಕಾದ್ರೆ ಅಲ್ಲಿ ಯಾರೋ ಹೇಳಿದ್ರು, ಒಂದು ಫ್ಯಾಮಿಲಿ ಅವರು ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ ಒಬ್ಬರು ಅಂಕಲ್ಲು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅಲ್ಲಿ ಯಾರೋ ಒಬ್ರು ಬಿದ್ದೋಗಿದ್ರು, ನಾವು ನೋಡೋಕ್ಕಾಗಲಿಲ್ಲ. ಅದ್ರದ್ದು ಇನ್ಫಾರ್ಮೇಷನ್ ಮುಂದೆ ನಾನು ತಿಳಿಸ್ತೀನಿ ನಿಮಗೆ. ಬನ್ನಿ, ಇಲ್ಲಿ ಸುತ್ತಮುತ್ತಲ ಏನು ಯಾವ ರೀತಿ ಅಂತ ಅಂದ್ಬಿಟ್ಟು ವೀಡಿಯೋದಲ್ಲಿ ನೋಡೋಣ ಇನ್ನು ಮುಂದೆ. பிடிச்சா இல்லையா? பிடிச்சில்லையா? யா டேய், கிடைக்கிறது இல்லை, வாடா. ஆ, ಎಲ್ಲಿ ಸಿಗ್ತದೆ? ಬಟ್ಟೆ ಪಿನ್ನಲ್ಲಿ ಹಾಕಿದ್ರೆ ಜೆಂಟ್ಸಾ? ಅಯ್ಯೋ ನೋಡಿ ಗಾಯ್ಸ್, ಇಲ್ಲಿ ಹೊಗೇನಕಲ್ ಬಂದಾಗ ದಯವಿಟ್ಟು ಈಜು ಬಂದರೂ ಬರಲಿ, ತುಂಬ ಡೇಂಜರ್ ಇರೋದ್ರಿಂದ ಈಜುಗಳು ಹೊಡೆಯೋದಕ್ಕೆ ಹೋಗ್ಬೇಡ್ರಿ. ಅವನು ಫ್ಯಾಮಿಲಿ ಮ್ಯಾನ್, ಅವನು. ಅಯ್ಯೋ, எவ்வளோ ஏஜ் அவனுக்கு? ஃபேமிலியோட வந்து இப்போ அதுக்கு தான் அது வந்திருக்கிறது. ஃபயர் இன்ஜின், போலீஸ்கார் எல்லாம் வந்திருக்கிறது. ஆமாம், இங்கெல்லாம் ಡೇಂಜರ್ ಪ್ಲೇಸ್ தான். ಇವಾಗ ಏನಣ್ಣ, ಪೊಲೀಸರು ಎತ್ಕೊಂಡು ಹೋದ್ರ ಏನು ಇನ್ನೂ ಇಲ್ವಾ? ಅದೇ இப்போ எடுத்துட்டு போறாரு. ஐயோ, இன்னும் கடிக்கல. ஓ, உள்ள போயிருக்குது பாடி. அப்பா
ஃபேமிலியோட வந்தான்னா ஸ்விம்மிங் வந்து இல்லைன்னா ஒரு இன்ஃபர்மேஷன் என்ன சொல்கிறது வந்தான்னா சேஃப்டி குளிச்சுட்டு போகணும். தண்ணியில் விளையாட்டு போகிறதுக்குன்னா தண்ணியிலலாம் வேண்டான்னு தான் சொல்லுவோம். குளிக்கும்போது வேண்டாம், இங்கெல்லாம் ஆழமான பகுதி வேண்டான்னு. அதுக்கு மேலே போனால் அவ்வளோதான். இப்படி நம்மளே என்ன ஆமாம் ஆமாம். ಬೋಟ್ಗೊಲ್ಲ ಬಾಡಿನ ತೆಗೆಯೋದಕ್ಕೆ ಫೈರ್ ಡಿಪಾರ್ಟ್ಮೆಂಟು ಮತ್ತು ಪೊಲೀಸ್ನವರು 2 ದಿನದಿಂದ ವೆಯ್ಟ್ ಮಾಡ್ತಿದ್ದಾರೆ. ಇದುವರೆಗೂ ಬಾಡಿ ಸಿಕ್ಕಿಲ್ಲ. ನೋಡಿ, ಬಂದಾಗ ಫ್ಯಾಮಿಲಿ ಜೊತೆ ತಿಂದ್ವಾ, ನೆಮ್ಮದಿಯಾಗಿದ್ವಾ, ಆಟ ಆಡಿದ್ವಾ ಅಂದ್ಬಿಟ್ಟು ಹೋಗ್ತಾ ಇರಬೇಕು. ನೋಡಿ, ಪೊಲೀಸ್ ಜೀಪು ಅಷ್ಟೇ. ಪೊಲೀಸ್ನವರೆಲ್ಲ ತುಂಬ ನಿನ್ನೆಯಿಂದನೂ ತುಂಬ ಕಷ್ಟಪಡ್ತಿದ್ದಾರಂತೆ. ಅಂದರೆ ಏನು ಗೊತ್ತಾ, ನೋಡಿ ಇಲ್ಲಿನ ಮಹಿಳೆಯರು ನಿಜವಾಗ್ಲೂ ಹೇಳ್ತೀನಿ, ಹಣೆ ತುಂಬ ಕುಂಕುಮನ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ. ನೋಡೋದಕ್ಕೆ ಮುಖದಲ್ಲಿ ಅಷ್ಟು ಕಳೆ ಇರುತ್ತೆ, ಖುಷಿ ಆಗುತ್ತೆ. ಎಲ್ಲ ಮಹಿಳೆಯರು ಅಷ್ಟೇ ನೋಡಿ, ಪ್ರತಿಯೊಬ್ಬರು ಲಕ್ಷ್ಮಿ ಕಳೆ. ನಿಜವಾಗ್ಲೂ ಖುಷಿ ಆಗುತ್ತೆ ನೋಡೋದಕ್ಕೆ. ಚಡ್ಡಿ ಹಾಕೊಂಡು ಓಡಾಡೋದು ಫ್ಯಾಮಿಲಿ ಇರ್ತಾರೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಆಂಟಿ. ನನ್ನ ಬಾಮೈದ ಕಾರಲ್ಲಿ ಬ್ಯಾಗ್ ಎತ್ಕೊಂಡು ಬಂದ, ತಿರ್ಗಾ ಅಲ್ಲೇ ಬರ್ತಾನೆ ಒಂಚೂರು ಸ್ವಲ್ಪ ಫಿಶ್ಶು ಅದೆಲ್ಲ ತಿನ್ಕೊಂಡು 1-2 ಪರೋಟ ತಿನ್ಕೊಂಡ್ವಿ. ಪರೋಟ ತಿನ್ಕೊಂಡು ಈ ಕಡೆಗೆ ಬಂದ್ವಿ. ಎಲ್ಲ ಮಸಾಜ್ ಮಾಡಿಸ್ತಿದ್ರು. ಮಸಾಜ್ ಮಾಡೋ ಜಾಗದಲ್ಲಿ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು, ನಾವೇನು ಮಸಾಜ್ ಮಾಡಿಸೋದಕ್ಕೆ ಹೋಗಲಿಲ್ಲ, ನಮ್ಗೆ ಇಷ್ಟ ಇಲ್ಲ, ಅದರಿಂದ ನಾವು ಮಸಾಜ್ ಮಾಡಿಸೋದಕ್ಕೆ ಹೋಗಲಿಲ್ಲ. ಆಮೇಲೆ ಅಲ್ಲಿ ಬರ್ತಾ ನನ್ನ ಬಾಮೈದನೂ ಬನ್ನಿ ಬಾವ ಇಲ್ಲಿ ಒಂದು ಒಳ್ಳೆ ಫೋಟೋ ಹಾಕೊಳ್ಳೋಣ ಅಂದ್ಬಿಟ್ಟು ಒಂದು ಫೋಟೋ ಹಾಕೋದಕ್ಕೆ ಹೇಳಿದೆ. ಅಲ್ಲ ಅದಾದಮೇಲೆ ಬ್ರಿಡ್ಜ್ ಮೇಲೆ ಹೋಗೋಣ ಅಂದ್ಕೊಂಡು ಇಲ್ಲಿ ಬ್ರಿಡ್ಜ್ ಒಳಗಡೆ ಹೋಗೋ ಟೈಮಲ್ಲಿ ನೋಡಿ ಅಲ್ಲಿ ಒಬ್ಬರು ನೋಡಿ 20 ರೂಪಾಯಿ ಅಂತ ಬ್ರಿಡ್ಜ್ ಮೇಲೆ ಹೋಗೋದಕ್ಕೆ. ಆ ಬ್ರಿಡ್ಜ್ ಮೇಲೆ ಹೋಗಿ ನಾವು ಸುಮ್ಮನೆ ನೋಡ್ಕೊಂಬರೋದಕ್ಕೆ 20 ರೂಪೀಸ. ನಾನು ಆಲ್ರೆಡಿ ಸುಮಾರು ಸತಿ ಹೋಗಿದ್ದೀವಿ. ನಾನು ಹೆಂಡ್ತಿನ ಹೋಗಿ ನೋಡಿದ್ದಾಳೆ, ಅದರಿಂದ ಬೇಡ ಅಂದ್ಕೊಂಡು ನಾವು ಸುಮ್ಮನೆ ಅಲ್ಲೇ ದೂರದಲ್ಲಿ ನಿಂತ್ಕೊಂಡು ವಾಪಸ್ ಬಂದ್ವಿ. ವಾಪಸ್ ಬರಬೇಕಾದ್ರೆ ನೋಡಿ, ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಮುಂದೆ. ಒಂದು ಫ್ಯಾಮಿಲಿ ಜೊತೆಗೆ ಬಂದಿದ್ದಾನೆ. ಫ್ಯಾಮಿಲಿ ಜೊತೆಗೆ ಬಂದು ಆಟ ಆಡಬೇಕಾದ್ರೆ ಕುಡಿದ್ಬಿಟ್ಟು ಬಿದ್ದೋಗ್ಬಿಟ್ಟಿದ್ದಾನೆ. ಅಪ್ಪ ಅದೇ ಹೇಳ್ತಿರೋದು. ಕುಡ್ದು ಅಲ್ಲೆಲ್ಲೋ ಸ್ನಾನ ಮಾಡೋಕ್ಕೋಗಿ ಸೈಡಲ್ಲಿ ಬಿದ್ದಿರೋದು. ಸೈಡಲ್ಲಿ ಬಿದ್ದು ಆ ಬಿದ್ದಿರೋ ಪ್ರೆಷರ್ಗೆ ನೋಡಿ, ಅದು ಬೇರೆ ಪ್ಲೇಸಲ್ಲಿ ಬಿದ್ದಿರೋದು. ನಾನು ತೋರಿಸ್ತಿರೋದು ಬೇರೆ. ಇದು ತೆಪ್ಪದಲ್ಲಿ ಹೋಗ್ತಾರಂಥದ್ದು ನಾನು ಜಸ್ಟ್ ವಿಡಿಯೋ ಶೂಟ್ ಮಾಡಿರೋದು. ನೋಡಿ, ಈ ಜಾಗದಲ್ಲಿ ಅವನು ಏನು ಮಾಡಿದಾನಂದರೆ, ಇಲ್ಲಿ ಆಟ ಆಡ್ತಿದ್ದ. ಇಲ್ಲಿ ಆಟ ಆಡಬೇಕಾದ್ರೆ ಆ ಕಡೆಗಿದೆ ಒಂದು ದಾರಿ ನೋಡಿ, ಅಲ್ಲಿ ಆ ಕಡೆಗೆ ಇನ್ನೊಂದು ಸ್ವಲ್ಪ ನೀರು ಹರಿತಿದೆಯಲ್ಲ, ಆ ಜಾಗದಲ್ಲಿ ಅವನು ಆಟ ಆಡ್ತಿದ್ದಂತೆ. ಆಟ ಆಡಬೇಕಾದ್ರೆ ಆ ಕುಡ್ದಿದ್ದಂಥ ವ್ಯಕ್ತಿ ಸ್ವಲ್ಪ ಸ್ಲಿಪ್ ಆಗಿ ಬಿದ್ದಾಗ ಗ್ಯಾಪಲ್ಲಿ ಒಳಗಡೆ ಹೊಟ್ಟೋಗ್ಬಿಟ್ಟಿದ್ದಾನೆ. ಆ ಒಳಗಡೆ ಹೋಗಿರೋದು ಬಾಡಿ ಫಸ್ಟು ನೆನ್ನೆ ಹುಡುಕಿದಾಗ ಅಲ್ಲಿ ಸಿಗಲಿದ್ದೇ ಕಾರಣ ಇವಾಗ ಇನ್ನೂ ಅಲ್ಲಿ ಹುಡುಕ್ತಿದ್ದಾರೆ. ಆ ಸ್ಪಾಟ್ನ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟು ನನ್ನ ಹೆಂಡ್ತಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡೋಣ ಅಂತ ಅಂದ್ಬಿಟ್ಟು ಬಂದ್ವಿ, ನಾನು ನನ್ನ ಹೆಂಡ್ತಿ. ಆದರೆ ಇಲ್ಲಿ ನೀರು ಬೀಳ್ತಿದ್ದ ಪ್ರೆಷರ್ಗೆ ನನ್ನ ಹೆಂಡ್ತಿ ಬೇಡ, ನಾನು ಆಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ಲು. ಇಲ್ಲಿ ಲೇಡೀಸು ಆಡ್ಬೋದು, ಜೆಂಟ್ಸು ಆಡ್ಬೋದು. ಇಲ್ಲಿ ನೀರಲ್ಲಿ ಆಟ ಆಡೋದಕ್ಕೆ ಆ ಕಡೆಗೂ ಜಾಗ ಇದೆ, ಲೇಡೀಸ್ಗೆ ಸಪ್ರೇಟ್ ಜಾಗ ಇದೆ ಆಟ ಆಡೋದಕ್ಕೆ. ಅಂದರೆ ಏನು ಗೊತ್ತಾ, ಇಲ್ಲಿ ಲೇಡೀಸ್ನ ಕರ್ಕೊಂಬಂದಾಗ ನಾವು ಜೊತೆಗಿರ್ಬೇಕಾಗುತ್ತೆ. ಯಾಕೆಂದರೆ ಕೆಲವೊಬ್ಬರು ಚೈನ್ ಸ್ನ್ಯಾಚ್ ಮಾಡೋ ಅಂಥವ್ರು ಇದ್ದಾರೆ ಅಂತ ಹೇಳಿದ್ರು. ಆ ಕಡೆ ಲೇಡೀಸು ಅಷ್ಟೇ, ಬರೀ ಲೇಡೀಸ್ ಹೋಗೋ ಜಾಗದಲ್ಲೂ ಇದೆ ಅಂತೆ. ನೋಡಿಕೊಂಡು ಜೊತೆಲಿದ್ದೆ ಆಡೋಂಥದ್ದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸ್ನಾನ ಎಲ್ಲ ಆಯಿತು. ಒಂದು ವೀಡಿಯೋ ಮಾಡೋಣ, ಒಂದು ಮುಗನಗಲ್ ಫಾಲ್ಸು ಪೂರ್ತಿ ಸುತ್ತು ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ. ಮಾಡ್ಕೊಂಡಂಗೆ ನನ್ನ ಮಕ್ಕಳು ಆಟ ಆಡ್ತಿದ್ದು, ನನ್ನ ಬಾಮೈದನು ರೆಡಿಯಾಗಿ ನಿಂತಿದ್ದ. ನಾವೆಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಇಲ್ಲಿಂದ ಒಂದು ರೌಂಡ್ ಮುಂದೆ ಹೋಗೋಣ ಬನ್ನಿ ಅಂತ ಹೇಳ್ಕೊಂಡು ನನ್ನ ಮಗ ಬೇರೆ ಹೇಳ್ತಿದ್ದ. ಅಲ್ಲಿಂದ ಸರಿ ಆಯಿತು ಅಂತ ಅಂದ್ಬಿಟ್ಟು ಒಂದು ರೌಂಡು ಮುಂದೆ ನಾನು ಬರ್ತೀನಿ ವೀಡಿಯೋ ಮಾಡಿ ಮಗನೇ ಅಂದ್ಕೊಂಡು ಅವನ ಕೈಗೆ ಫೋನ್ ಕೊಟ್ಬಿಟ್ಟು ವೀಡಿಯೋ ಮಾಡಿಸ್ತಿದ್ದೆ. ಬನ್ನಿ ಇಲ್ಲಿ ಮುಂದೆಗಡೆ ಏನೇನಿದೆ ಮತ್ತು ಬಗನಕಲ್ ಫಾಲ್ಸ್ ಸುತ್ತ ಏನೇನಿದೆ ಅನ್ನೋದನ್ನು ಒಂದು ವೀಡಿಯೋದಾಗ ತೋರಿಸ್ತೀನಿ ನಾನು ನಿಮಗೆ. ಇದು ಬರೋ ಟೈಮ್ನಲ್ಲಿ 100 ರೂಪಾಯಿ. ಇವ್ರು ಸಿಕ್ಕಿದ್ರು ನೋಡಿ, ಬಾಡಿ ಮಸಾಜ್ ಮಾಡೋದನ್ನ ಅವ್ರು ಹೇಳ್ತಾರೆ ಅವರೇನೆ. எடுக்கிறது நீங்கள் ஒரு மசாஜுக்கு வந்து 400 ರೂಪಾಯಿ.
நீங்கள் ஒரு 5 பேர் 6 பேர் வந்தாருன்னா கம்மியில் பண்ணி கொடுக்குறது. ஆமாம் கம்மி சரியா? நம்மளோட பேர் என்ன? ரங்கநாதன். ரங்கநாதன். ನಿಮ್ಮ ಫೋನ್ ನಂಬರ್ சொல்லிடுங்க. ಫೋನ್ ನಂಬರ್ ಫುಲ್ ಇಲ್ಲ ಅದನ್ನ ಸೆಲ್ ಇದೆಯಾ? ಸರಿ ಗಾಯ್ಸ್, ರಂಗನಾಥ್ ಅಂತ ಇವರು ನೋಡಿ, ಹೊಗೇನಕಲ್ ಫಾಲ್ಸ್ ಹತ್ರ ಇವರು ಇರ್ತಾರೆ. ಬಂದರೆ ಪಾಪ ಇವ್ರ ಹತ್ರ ಮಾಡಿಸಿ, ಆಯಿತಾ? ಹಾಂ, ಥ್ಯಾಂಕ್ ಯು. ಬರಲೇ ಬನ್ರಾ. ಹಾಂ, ಹಿಂಗೆ ಬರೋದಾ? ಆಯಿತು, ಹೊಗೇನಕಲ್ಲಿಂದ ಹೊರಡೋಣ ಅಂದ್ಕೊಂಡು ಹೊರಗಡೆ ಬಂದ್ವಿ. ನೋಡಿ ಇಲ್ಲಿ ಅಲ್ಲಿ ನಾನು ಹೋಗ್ತಾ ಇರೋಂಥದ್ದು ಆ ಕಡೆಗೆ ಹೋದರೆ ಹೊಸೂರು, ನೋಡಿ ಈ ರೋಡ್ ಬಂದು ಹೊಸೂರು, ಅದಕ್ಕೆ ಆ ಕಡೆ ಹೋಗುತ್ತೆ. ಸುಮ್ಮನೆ ನಾನು ಒಂದು ಮುಂದೆ ಬರೋಣ ಅಂದ್ಬಿಟ್ಟು ಬಂದಿದ್ದು. ಈ ಬ್ರಿಡ್ಜ್ ಮುಂದೆಗಡೆ ಯೂಟರ್ನ್ ತೊಗೊಳ್ತೀನಿ ನಾನು. ಸುಮ್ಮನೆ ಒಂದು ರೌಂಡ್ ತೋರಿಸೋಣ ನನ್ನ ಮಕ್ಳಿಗೆಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಬಂದೆ. ನೀವು ಹಿಂಗೆ ಬಂದರೆ ಹೊಸೂರ್ಗೆ ಹೋಗುತ್ತೆ ಅದು. ಅದಾದಮೇಲೆ ನೋಡಿ ಯೂಟರ್ನ್ ಮಾಡ್ಕೊಂಡು ವಾಪಸ್ ಬರ್ತಾಯಿದ್ದೀನಿ. ಈಗ ಹಿಂಗೆ ಬಂದರೆ ನಿಮಗೆ 2 ರೂಟ್ ಸಿಗುತ್ತೆ. ಅಂಚಟ್ಟಿ ಮತ್ತು ಕನಕಪುರ ರೋಡು, ಕನಕಪುರಕ್ಕೆ ಬರುತ್ತೆ ಅದು. ಅಂಚಟ್ಟಿ ಆನೆಕಲ್ಲು ಆ ಕಡೆಗೆ ಹೋಗೋ ರೂಟೇ ಒಂದು ಸಿಗುತ್ತೆ. ಅದು ಮುಂದೆ ಹೋಗ್ತಾ ನಾನು ನಿಮಗೆ ತೋರಿಸ್ತೀನಿ ನಾನು. ನೋಡಿ ಇಲ್ಲಿ ಬಂದುಬಿಟ್ಟು ಲೆಫ್ಟ್ ಸೈಡಿಗೆ ನೀವು ಬಂದರೆ ಇಲ್ಲಿ ಲೆಫ್ಟ್ ಸೈಡ್ ಪೊಲೀಸ್ ಸ್ಟೇಷನ್ ಇದೆ. ಅದು ಬಿಟ್ಟರೆ ಲೆಫ್ಟಿಗೆ ಇಲ್ಲಿ ಕಾರ್ ಪಾರ್ಕಿಂಗು ನಾನು ಮುಂದೆ ತೋರಿಸ್ತೀನಿ ರೀ ನಾನು ನಿಮಗೆ. ಅಲ್ಲಿ ಕಾರ್ ಪಾರ್ಕಿಂಗ್ ಬಂದ್ಬಿಟ್ಟು ನಿಮಗೆ ಫ್ರೀ ಆಫ್ ಕಾಸ್ಟು. ನೋಡಿ ಇಲ್ಲಿ ಕಾರ್ ನಿಲ್ಲಿಸ್ಬೋದಲ್ಲಿ. ಅದು ಬಿಟ್ಟರೆ ಒಂದು ತುಂಬ ಹಳೇ ಗಣೇಶನ ದೇವಸ್ಥಾನ ಇದೆ ಇಲ್ಲಿ. ಅದನ್ನ ನೋಡ್ಬಿಟ್ಟು ಯಾಕೋ ವೀಡಿಯೋ ಮಾಡ್ಕೋಬೇಕು ಅನ್ನಿಸ್ತು. ಸರಿ ವೀಡಿಯೋ ಮಾಡೋಣ ಅಂತ ಒಳಗಡೆ ಹೋದರೆ ದೀಪ ಉರಿತಿತ್ತು. ವಿಘ್ನ ವಿನಾಶಕನ ಒಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನನ್ನ ಹೆಂಡತಿ ರಿಲೇಷನ್ ಅಜ್ಜಿ ಸಿಕ್ಕಿದ್ರು. ನೋಡಿ ಗೈಸ್, ಇವರು ನಮ್ಮ ವೈಫ್ ಅವರ ರಿಲೇಷನ್ನು, ಅವರ ಅತ್ತೆ ಆಗಬೇಕು. ಅವರು ಹೊಗೇನಕಲಲ್ಲಿ ಇರೋದು. ಅದಕ್ಕೆ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಬನ್ನಿ ಅಂತ ಹೇಳಿದ್ರು. ಅದರಿಂದ ಇಲ್ಲಿ ಬಂದು ಮಾತಾಡಿಸ್ಕೊಂಡು ಅವ್ರು ಇಲ್ಲೇ ಮನೆ ಇರೋದು ಅವ್ರದ್ದು. ಪಕ್ಕದಲ್ಲೇ ಕಾವೇರಿ ಹೊಳೆ. ಹಿಡ್ಕೊಂತೀರಾ? ಎತ್ಕೊಂಡು ಹೊಂಟೋಗ್ಬಿಡೋಣ ಕಾರಲ್ಲಿ. ಹಾಂ, ಯಾರೋ ಸಾಕಿರೋರ್ದು. ಓಯ್ ಕೊಡಲ್ಲಿ. ಅಕ್ಕ, ಏನು ನತ್ತಿಲಿ ಮೀನಾ ಇದು? ಗಾಯ್ಸ್, ಇದು ನತ್ತಿಲಿ ಮೀನು ಅಂತ. ಒಂದ್ಸತಿ ಟ್ರೈ ಮಾಡಿ. ಹೌದಕ್ಕ, ಅಪ್ಪಡಿ ಸೊಲ್ಲಾದೀಗ. ನೋಡಿ, ಇದು ಕ್ರೊಕೊಡೈಲ್ ಪಾರ್ಕು. ಹೊಗೇನಕಲ್ ಮುಗಿಸ್ಕೊಂಡು ಬಂದಾದ್ಮೇಲೆ ಅದು ಬಲ್ಗಡೆಗೆ ಸಿಗುತ್ತೆ. ಕನಕಪುರಕ್ಕೆ ಹೋಗೋ ರೋಡಲ್ಲೇ ಗೇಟಿಂದ ಸ್ವಲ್ಪ ಮುಂದೆ ಬಂದ್ರೇ ಅಲ್ಲೇ ಮುಂದೆ ಬಲ್ಗಡೆಗೆ ಸಿಗುತ್ತೆ. 20 ರೂಪೀಸು ಎಂಟ್ರಿ ಫೀಸು ದೊಡ್ಡವರಿಗೆ. ಚಿಕ್ಕ ಮಕ್ಕಳಿಗಿಲ್ಲ, 5 ವರ್ಷದ ಮೇಲಾದರೆ 20 ರೂಪೀಸು. ಮೊಸಳೆಗಳಿಲ್ಲಿ ತುಂಬ ಇದೆ. ಅಂದರೆ ಅಲ್ಲಿ ನಾನು ಕೇಳಿ ವಿಚಾರಿಸಿದ ಪ್ರಕಾರ ಮೊಸಳೆಗಳನ್ನ ಇಲ್ಲೇ ಹೊಗೇನಕಲ್ ಫಾಲ್ಸಲ್ಲಿ ಹಿಡ್ದಿರೋಂಥದ್ದನ್ನ ತಂದು ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರು. ನೋಡೋಣ ಬನ್ನಿ ಹೊಗೇನಕಲ್ ಫಾಲ್ಸ್ ಮೊಸಳೆಗಳು ಹೆಂಗಿದ್ದಾವೆ ಅಂತ. ಬಾ ಇಲ್ಲಿ ಮುಂದೆ ನೋಡೋಣ ಬರೇ. ಏನು ಇದೆಯಾ ಅಲ್ಲಿ?
ಏನು ಮಗನೇ? ಮಲಗಿಟ್ಟ ಹಾಂ ಹಿಂಗ್ ಹೊಡ್ದೆ ಹಾಂ ಕಣ್ಣೇ ತೆಗ್ದ್ಬಿಡ್ತೀನಿ. ಕಣ್ಣು ತೆಗೆದು ಬಿಡ್ತಾ? ಹೂವ, ಹೂವ, ಹೂವ. ನೋಡಿ, ಹೂವ, 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 ತಾಚು, 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 ತಾಚು. ನೋಡ್ರಿ ನೋಡು. ಏ ಎರಡೇನಕ್ಕ ಒಂದ್ ಸಾಕಲ್ಲೇ. ಎಷ್ಟ ನೋಡು. ಅಯ್ಯೋ ಏನು? ಏ ಇಲ್ಲ ಇಲ್ಲ ಬರ. ಎಷ್ಟಂತ? 10 ರೂಪಾಯ? ಅಲ್ಲಿ 30 ರೂಪಾಯಿ. ಏಯ್ ಅಲ್ಲಿ ಅದಿದು ಇದು ಮಾತ್ರ ಮಾವಿನಕಾಯಿ 30. ಈಗ ನೆಲ್ಲಿಕಾಯ್ದು ಅಷ್ಟೇನೆ. ನಮ್ಮನಲ್ಲಿ ಕೈನು 30 ಅಲ್ಲಿ. ತಿನ್ರಿ ಹೋಗ್ಲಿ ಆಯ್ತು. ಲೇ 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 ಲಾ. ಈಗೆಲ್ಲ ಈ ತೆರೊಳಗೆ ಹೋಗಿ ಭಾಷೆ. ಯಾವೂರಪ್ಪ ನೀವು? ಯಾವೂರವರು? ಎಲ್ಲಿ? ಒಗನೆಕಲ್ಗೆ ಹೋಯ್ತಾ ಇದ್ದೀರಾ? ಇವ್ರಪ್ಪ ಅವ್ರ ಒಗನೆಕಲ್ಗೆ ಹೋಯ್ತಾ ಇದ್ದೀರೇನೋ? ಇವ್ರಪ್ಪ ಅಲ್ಲ ಅವ್ರ ಕರ್ಕೊಂಡು ಹಾಂ ಹೋಗ್ರಿ. ತಾತ, ಇದು ನೈಟ್ ಎಲ್ಲಿ ಕೂಡ ಹಾಕ್ತೀರಾ? ಮನೆಯಲ್ಲಿ. ಹೌದಾ? ನೈಟಲ್ಲಿ? ಅದೇ ಲೈಟಲ್ಲೇ ಕೊಟ್ಟಿಗೆ ಕೊಡೋದು. ಅಲ್ಲ, ಸೀಕ್ರೆಟಾಗಿ ಬಂದು ಹಿಡ್ಕೊಂಡು ಹೋಗ್ಬೋದಾ? ಹಾಂ, ಏನು ತೊಂದರೆ ಆಗಲ್ಲ? ತೊಂದರೆ ಏನು. ಹೌದಾ? ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಇವತ್ತು ನೈಟ್ ಬಂದು ಹಿಡ್ಕೊಂಡು. ಹಂಗೆ ಮಾಡಿ ನೋಡಿದ್ದೆ ಕೊಟ್ಟಿಗೆ. ಯಾವ್ದು? ಇದೆ ಅದೇನ? ಟ್ಯಾಂಕಿನೇ. ಹಾಂ. ಏನು ಮಾಡಲ್ಲ ತಾನೆ? ಏನು ಮಾಡಲ್ಲ, ಅಲ್ಲೇ ಮಲಗಿರ್ತೀನಿ. ಹಾಂ. ಏನು ಮಾಡಲ್ಲ. ಏನು ಮಾಡ್ತೀರಿ ಹೇಳ್ರಿ? ಏನು ಮಾಡಲ್ಲ, ಮಲಗಿರ್ತೀನಿ ಅಲ್ಲೇ. ಅಲ್ಲ, ಅದೇ ನೀವು ಬರ್ಲ. ಈಗ ನನ್ನ ಬಾಮೈದನಾದ ಹೇಮಂತ್ ಡ್ರೈವಿಂಗ್ ಮಾಡ್ತಿದ್ದಾರೆ. ನೋಡೋಣ ಬನ್ನಿ ಹೆಂಗೆ ಮಾಡ್ತಾರೆ ಅಂತ. ಹುಡುಗ ಜಾಕಿ ಪರವಾಗಿಲ್ಲ, ಆದರೆ ಕ್ಲಚ್ ಪ್ಲೇಟ್ ಇವನ್ನೆಲ್ಲ ಬೇಗ ಹೋಗಿಸ್ತಾನೆ ಹುಡುಗ. ಹುಡುಗಿರು ನೋಡ್ಬಿಟ್ರೆ ಸ್ಪೀಡಾಗಿ ಓಡಿಸ್ತಾನೆ. ಬಡವನ ಕಾರು ನಿಧಾನಕ್ಕೆ ಓಡಿಸಪ್ಪ. ನಿಮ್ಮ ಅಪ್ಪ ನೋಡೋ ಕತ್ತಿಗೆ ಚೈನು, ಕಿವಿಗೆ 2 ವಾಲೆ ಹಾಕ್ಸವ್ರೆ. ನಾವಪ್ಪ ಏನಿಲ್ಲ, ಕಾರು ಬಡವನ ಕಾರು ನಿಧಾನಕ್ಕೆ ಓಡಿಸ. ಹಾರ ನೋಡಿ ಆಯಿತಾ? ಓಕೆನಾ? ಇಲ್ಲಿ ಹುಡುಗಿರು ಯಾರು ನೋಡಲ್ಲ, ನೀನೇನೇ ಬಿಲ್ಡಪ್ ಕೊಟ್ಟರು ಆಗಲ್ಲ. ಇಲ್ಲಿ ಕನಕಪುರದ ಕೆನೆ ಸರ್ಕಲಲ್ಲಿ ಆದರೆ ಹುಡುಗಿರು ನೋಡ್ಬೋದು ನಿನಗೆ. ಓದೋದ ಕಡೆ ಎಲ್ಲ ಹುಡುಗಿನ ಪಟಾಯಿಸ್ದಂಗಲ್ಲ. ನಾವು ಯಾವ ಹುಡುಗಿ ಪಟಾಯಿಸ್ಕೋ. ಮತ್ತು ನಿಮ್ಮ ಅಮ್ಮ ಹೇಳ್ತಾರೆ ಓದ್ ಜಾಗದಲ್ಲಿ ಹುಡುಗಿರು ಪಟಾಯಿಸ್ಬಿಡ್ತಾರೆ ಅಂತ. ಓಕೆ 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 ಹೆಂಗೋ ನಿಧಾನಕ್ಕೆ ಓಡಿಸಪ್ಪ, ನಿಧಾನಕ್ಕೆ ಓಡಿಸು ಅಷ್ಟೇ. ಅಮ್ಮ, ತಾಯಿ, ತಿನ್ನಕ್ಕೆ ಏನಾದರೂ ಕೊಡಮ್ಮ. ಅಮ್ಮ, ಏನಾರು ಆಯ್ತೇನಮ್ಮ? ಏನು ಸಮಾಚಾರ? ಎಲ್ಲೋದ್ರು? ರಾಜ ಎಲ್ಲೋದ? ಏಕೆ? ಟೀಗೆ ಏನಾದ್ರು ಊಟ ಮಾಡಿಲ್ವಲ್ಲ. ಇದು ದೊಡ್ಡ ಕಬ್ಬಾಳಿ ಅಂದ್ಬಿಟ್ಟು ನಮ್ಮ ಸಂತೆ ಕೋಡಳ್ಳಿಯಿಂದ ಮುಂದೆ ಬರುತ್ತೆ. ನನ್ನ ಹೆಂಡತಿ ರಿಲೇಷನ್ ಮನೆ, ಅಂದರೆ ನಮಗೂ ರಿಲೇಷನ್ನೇ.
ಇಲ್ಲಿ ಒಬ್ಬ ಆಪ್ತ ಹುಡುಗ ನಮ್ಮ ರಾಜು ಇದ್ದಾನೆ. ಅವ್ರದ್ದು ತೆಂಗಿನ ಮರದಲ್ಲಿ ಒಂದಷ್ಟು ಎಳ್ನೀರು ಕುಡ್ಕೊಂಡು ಹೋಗೋಣ ಅಂದ್ಕೊಂಡು ಗಾಡಿ ನಿಲ್ಲಿಸ್ಬಿಟ್ಟು ಬಂದ್ವಿ. ಅವನು ಅಷ್ಟರಲ್ಲಾಗಲೇ ಒಳಗಡೆ ಇದ್ದ. ನೋಡಿಬಿಟ್ಟು ಬಂದ್ಬಿಟ್ಟು ಮಾತಾಡ್ತಿದ್ದ ನಮ್ಮ ಜೊತೆಗೆ. ನೋಡಿ ಏನು ಮಾತಾಡ್ತಾನೆ ಅಂತ. ಏನು ಎಂಜಾಯ್ ಮಾಡ್ತೀಯ ಒಗನೆಕಲ್ಲಲ್ಲಿ? ಮಾಮೂಲಿ ಹುಡುಗರು ಹೋದರೆ ಮಜಾ ಮಾಡ್ಬೋದು. ಯಾರೋ ಒಬ್ಬ ಸತ್ತೋಗೂ ಇದ್ದ. ಬಿಟ್ಟವ್ರೆ ಇಲ್ಲ ಪ್ರಚಾರಾಗೈತೆ. ಯಾರೋ ಒಬ್ಬ ಸತ್ತೋಗಿದ್ದ. ಹೋಗಿದ್ವಿ. ಹುಡುಗರು ಹೋದ್ರೆ ಒಳ್ಳೆ ಮಜಾ. ಬರ್ರಲೇ ಬನ್ರ ಬನ್ರಿ. ಒಟ್ನಲ್ಲಿ ಟೀ ಮಾಡಿದ್ರಿ, ಟೀ ಕೊಟ್ರಿ ಹೆಂಗೋ ಸದ್ಯ. ಏನು ಅದೇನು ಎನರ್ಜಿ ಡ್ರಿಂಕಾ? ಟೀ ತಾನೆ. ಏನು ಮಾಡ್ತಿದ್ಯಲ್ಲೇ? ತಲೆಗಿಲಿ ತಿರುಗ್ಬಿಟ್ರೆ ಹೆಂಗೆ ಮಾಡ್ತೀಯ ಮತ್ತೆ? ಹಾಂ ಅತ್ತೇನಾ? ಅತ್ತೇನಾ? ಹಂಗಿದ್ರೆ ಸರಿ. ಏನು ಹಿಂಗತ್ತೇನಲ್ಲೋ? ಅವನ ಹೆಸರು ಚೆಲುವರಾಜು ಅಲಿಯಾಸ್ ಚಟ್ನಿ ಅಂತಣ. ಹೌದಾ? ಇದೇನು ಹಿಂಗತ್ಬಿಟ್ಟ ಒಳ್ಳೆ ಉಡ ಹತ್ತಂಗತ್ತಾನೆ. ಇರಪ್ಪ, ನಾನು ಬಡವನ್ ಕಾರ್ ಎತ್ಕೊಬಿಡ್ತೀನಿ ಮುಂದಕ್ಕೆ. ನಾನು ಕಾರ್ನ ಎತ್ಕೊಬಿಡ್ತೀನಿ. ಎತ್ಬೇಕಾ ಬೇಡವಾ? ಈ ಕಾರ್ ಎತ್ಬೇಕೇನಾ? ಎತ್ಬೇಕ? ಹಾಕಲೇ ಹೇಮಂತ. ಅಲ್ಲ ಬಿಟ್ರೆ ಓಸಿಯಾಗೆಲ್ಲ ಎತ್ಕೊಂಡು ತೇಕೊಂಡು ಹೋಯ್ತೀಯಲ್ಲ. ನಿಮ್ಮ ತಾತನ ಮನೆ. ಹೌದು, ಕ್ರೆಡಿಟ್ ಯಾರಿಗೆ ಅದು? ಏನ್ಲ ಮಗ ಉಡ ಹತ್ತಂಗತ್ತಿಯಲ್ಲೂ? ಹೌದಾ? ಇಲ್ಲ ಮಗ, ಸಕ್ಕತ್ತಾಗೈತು ತೆಗಣ. ಅಂದರೆ ಹೊಟ್ಟೆ ಇಲ್ವಲ್ಲ, ಅದಕ್ಕೆ ಹತ್ತಾನೆ. ಏನು ಮಗ ನಿನ್ನ ಹೆಸರು? ಬಾರ ಇಲ್ಲ. ಏನು ನಿನ್ನ ಹೆಸರು? ಏನಿಲ್ಲ ಬಾರಲ್ಲ. ಚೆನ್ನಾಗಿ ಹೊಡಿತೀಯ ಮಗ. ಫಿಗರ್ ಏನೋ ಹಿಂಗಿದ್ಯಾ ಒಳ್ಳೆ ಸಕ್ಕತ್ತಾಗ ಅವ್ನು ಫಿಗರ್. ಇವನು ಏನು ಓದ್ತಾ ಇದೆಯಾ ಮಗ? ಹೆಂಗಾಯ್ತು? ಹಾಂ ಚೆನ್ನಾಗಿತ್ತಾ? ಮಾತಾಡ್ಸಲ್ಲ ಅಂತ ನೀನು? ಮಾತಾಡ್ಸಲ್ಲ ನೀನು? ನಡೀರಿ ಸೈಡ್ಗೆ ಹೋಗೋಣ. ಆಯ್ತು.